ಏನಾಗ್ತಾ ಇದೆ ದೇಶದಲ್ಲಿ? ಕೆಲವರು ಅನುಮಾನದ ದೃಷ್ಟಿಯಿಂದ ಸೇನೆಯನ್ನ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಭಾರತ ಇಷ್ಟು ಹೇಳ್ತಾ ಇದ್ರು ಕೂಡ ಭಾರತದ ಮಾತನ್ನ ಒಪ್ಪೋದಿಲ್ಲ. ಆದರೆ ಪಾಕಿಸ್ತಾನ ಹೇಳಿದ ತಕ್ಷಣ ನಂಬುವಂತ ಪರಿಸ್ಥಿತಿಯಲ್ಲಿ ಕೆಲವರು ಇದ್ದಾರೆ. ಪ್ರಪಂಚದ ಅನೇಕ ದೊಡ್ಡ ದೊಡ್ಡ ಮಾಧ್ಯಮಗಳು ಕೂಡ ಹೇಳಿದ್ರು ಕೂಡ ಅದನ್ನು ನಂಬುವಂತ ಪರಿಸ್ಥಿತಿ ಇಲ್ಲ. ನಮ್ಮ ಪ್ರಧಾನಿಗಳು ಯಾಕೆ ಮಾತನಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೇಳುತ್ತಾರೆ. ಸೊ ಹಾಗಿದ್ದಾಗ ಈ ನಿಟ್ಟಿನಲ್ಲಿ ಈಗ ಸರ್ವಪಕ್ಷ ಸಭೆಯನ್ನ ಮಾಡಬೇಕಾದಂಥದ್ದು ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ. ಆದರೆ ಒಂದು ಹೆಜ್ಜೆಯನ್ನು ಮುಂದೆ ಹೋಗ್ತಾ ಇದೆ ದೇಶ. ಯಾಕೆ ಅಂತಂದ್ರೆ ಒಂದು ನಿಯೋಗ ಕೂಡ ಕಳಿಸ್ತಾ ಇದ್ದಾರೆ. ಏನಾಗುತ್ತೆ ಇದರಿಂದ? ಏನು ಬೆಳವಣಿಗೆಗಳಾಗಿದೆ? ಅದರ ವರದಿ ಇಲ್ಲಿದೆ ನೋಡಿ. ಪಾಕ್ಗೆ ಮತ್ತೊಂದು ರಾಜತಾಂತ್ರಿಕ ಶಾಕ್. ಪಾಕ್ ಬಣ್ಣ ಬಯಲು ಮಾಡಲು ಸರ್ವಪಕ್ಷ ನಿಯೋಗ. ರಾಜತಾಂತ್ರಿಕ ನಿಯೋಗದಲ್ಲೂ ಕಾಂಗ್ರೆಸ್ ರಾಜಕೀಯ. ಪಾಕಿಸ್ತಾನ ಹಾಗೂ ಭಯೋತ್ಪಾದನೆ ಕೃತ್ಯಕ್ಕೆ ಒಂದು ಪೂರ್ಣ ವಿರಾಮ ಹಾಕಲು ಹಾಗೂ ಪಾಕ್ ಬಣ್ಣ ಬಯಲು ಮಾಡಲು ಸರ್ವಪಕ್ಷ ನಿಯೋಗ ರಚನೆ ಮಾಡಲಾಗಿದೆ. ಇದರ ನೇತೃತ್ವವನ್ನು ಕಾಂಗ್ರೆಸ್ ಸಂಸದ ಶಶಿ ತರೂರ್ಗೆ ನೀಡಲಾಗಿದೆ. ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯ ಭಾರತದ ಬಲವಾದ ಸಂದೇಶವನ್ನು ಜಗತ್ತಿಗೆ ಸಾರಲು ಸರ್ವಪಕ್ಷದ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಜಗತ್ತಿನ ಮುಂದೆ ಪಾಕ್ ಹಾಗೂ ಭಯೋತ್ಪಾದಕರನ್ನ ಬೆತ್ತಲೆ ಮಾಡಲು ಕೇಂದ್ರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಇದಕ್ಕಾಗಿ ಭಾರತ ಸರ್ಕಾರ ಸರ್ವಪಕ್ಷದ ಸಹಕಾರದೊಂದಿಗೆ ಪಾಕ್ಗೆ ಬುದ್ಧಿ ಕಲಿಸಲು ಮುಂದಾಗಿದೆ. ಕೈ ಸಂಸದ ಶಶಿ ತರೂರ್ಗೆ ಜವಾಬ್ದಾರಿ. ಮಿತ್ರ ರಾಷ್ಟ್ರಗಳಿಗೆ 7 ತಂಡಗಳ ರವಾನೆ. ಆಪರೇಷನ್ ಸಿಂಧೂರ್ ನಂತರ ಕೇಂದ್ರ ಸರ್ಕಾರವನ್ನು ಹೊಗಳಿದ್ದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ತಮ್ಮ ಪಕ್ಷದಲ್ಲೇ ಟೀಕೆಗೆ ಒಳಗಾಗಿದ್ದರು. ಇದೀಗ ಅವರು ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯ ಭಾರತದ ಬಲವಾದ ಸಂದೇಶವನ್ನು ಜಗತ್ತಿಗೆ ಸಾರಲು ಸರ್ವಪಕ್ಷ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಶಿಬಿರಗಳ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಹಾಗೂ ಉಗ್ರರಿಗೆ ಪಾಕಿಸ್ತಾನ ನೀಡುತ್ತಿರುವ ನೆರವನ್ನು ಜಗತ್ತಿಗೆ ತಿಳಿಸುವುದೇ ಇದರ ಉದ್ದೇಶವಾಗಿದೆ. ಈ ನಿಯೋಗದಲ್ಲಿ ಇಂಡಿ ಕೂಟದ 3 ಹಾಗೂ ಎನ್ಡಿಎ ಮೈತ್ರಿಕೂಟದ 4 ಸಂಸದರಿದ್ದಾರೆ. ಅಮೆರಿಕ, ಬ್ರಿಟನ್, ಸೌತ್ ಆಫ್ರಿಕಾ, ಕತಾರ್, ಯುಎಇಗೆ ಈ ನಿಯೋಗ ಪ್ರವಾಸ ಕೈಗೊಳ್ಳಲಿದೆ. ಯಾರ್ಯಾರು ಅಂತ ನೋಡೋದಾದರೆ, ಸರ್ವಪಕ್ಷ ಸಂಸದರ ನಿಯೋಗ. ತಂಡ 1 ಶಶಿ ತರೂರ್, ಕಾಂಗ್ರೆಸ್, ಯುಎಸ್. ತಂಡ 2 ರವಿಶಂಕರ್ ಪ್ರಸಾದ್, ಬಿಜೆಪಿ, ಮಧ್ಯಪ್ರಾಚ್ಯ. ತಂಡ 3 ಸಂಜಯ್ ಕುಮಾರ್ ಝಾ, ಜೆಡಿಯು, ಜಪಾನ್, ಸೌತ್ ಕೊರಿಯಾ, ಇಂಡೋನೇಷ್ಯಾ, ಮಲೇಷಿಯಾ. ತಂಡ 4 ಬೈಜಯಂತ್ ಪಾಂಡಾ, ಬಿಜೆಪಿ, ಪಾಶ್ಚಿಮಾತ್ಯ ಯುರೋಪ್. ತಂಡ 5 ಕನಿಮೋಳಿ ಕರುಣಾನಿಧಿ, ಡಿಎಂಕೆ, ರಷ್ಯಾ, ಸ್ಪೇನ್. ತಂಡ 6 ಸುಪ್ರಿಯಾ ಸುಳೆ, ಎನ್ಸಿಪಿ, ಸೌತ್ ಆಫ್ರಿಕಾ, ಈಜಿಪ್ಟ್. ತಂಡ 7 ಶ್ರೀಕಾಂತ್ ಏಕನಾಥ್ ಶಿಂದೆ, ಶಿವಸೇನೆ, ಯುಎಇ, ಆಫ್ರಿಕಾಗೆ ಭೇಟಿ ನೀಡಲಿದ್ದಾರೆ. ನಮ್ಮ ರಾಜ್ಯದ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ನಾವು ಕೇಳಿಸ್ಕೊಂಡಿದ್ದು, ಮೀಡಿಯಾ ನೀವು ತೋರಿಸಿರುವಂಥದ್ದು. ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರಾಗುವಂಥ ಸಂದರ್ಭದಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ, ಯಾರು ಅಂಥವ್ರಿಗೆ ಬೆಂಬಲ ಕೊಡ್ತಾರೆ, ಆ ರೀತಿಯ ಮಾನಸಿಕತೆ ಇದೆ. ಅವರನ್ನು ವಿದೇಶಕ್ಕೆ ಕಳಿಸಬೇಕು, ಕೇಂದ್ರ ಸರ್ಕಾರ ದುಡ್ಡಲ್ಲಿ ಕಳಿಸಬೇಕು. ಅದು ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಅವರನ್ನು ಕಳಿಸಬೇಕು. ಹೇಗೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಭಾರತದ ವಿರುದ್ಧ ಮಾತಾಡಿದ್ರು, ಅದೇ ಕೆಲಸವನ್ನು ನಾಸಿರ್ ಹುಸೇನ್ ಮಾಡ್ತಾ ಇದ್ರು. ಸರ್ಕಾರದ ದುಡ್ಡಲ್ಲಿ ಭಾರತದ ವಿರುದ್ಧ ಮಾತಾಡಕ್ಕೆ ಯಾರು ಹೆಸರು ಕಳಿಸಿದವರು? ಕಾಂಗ್ರೆಸ್ ಅಲ್ಲಿ ಬೇರೆ ಹೆಸರು ಇಲ್ವಾ? ಆಪರೇಷನ್ ಸಿಂಧೂರವನ್ನ ಹೊಗಳುವ ಮೂಲಕ ಸಂಸದ ಶಶಿ ತರೂರ್ ಕಾಂಗ್ರೆಸ್ ಪಕ್ಷದಲ್ಲೇ ವ್ಯಾಪಕವಾದಂಥ ಟೀಕೆಗೆ ಒಳಗಾಗಿದ್ರು. ಈ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈ ಒಂದು ಚರ್ಚೆಗಳ ಬಳಿಕ ಈಗ ಕೇಂದ್ರ ಸರ್ಕಾರ ಶಶಿ ತರೂರ್ಗೆ ಮಹತ್ವವಾದಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಮುಖ್ಯವಾಗಿ ಈಗ ವಿದೇಶಗಳಿಗೆ ತೆರಳಿಕ್ಕೆ ಸರ್ವಪಕ್ಷದ ಸಂಸದರ ತಂಡವೊಂದನ್ನು ರಚನೆ ಮಾಡಿರುವಂಥದ್ದು. 30 ಸಂಸದರ 7 ನಿಯೋಗಗಳು ಅಮೆರಿಕ, ಬ್ರಿಟನ್, ಲಂಡನ್ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಪಾಕಿಸ್ತಾನದ ಕುತಂತ್ರಗಳನ್ನು ಬಯಲು ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ತಂಡಗಳಲ್ಲಿ ಶಶಿ ತರೂರ್ಗೂ ಕೂಡ ಒಂದು ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಕೊಟ್ಟಿದೆ. ಈ ಒಂದು ಪ್ರಕ್ರಿಯೆಗೆ ಅಥವಾ ಈ ಒಂದು ಬೆಳವಣಿಗೆಗೆ ಈಗ ಕಾಂಗ್ರೆಸ್ ವ್ಯಾಪಕವಾದಂತಹ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದೆ. ಸಂಸದ ಶಶಿ ತರೂರ್ ಆಯ್ಕೆಗೆ ಕೈ ಆಕ್ಷೇಪ. ಕೈ ವಾರ್ನಿಂಗ್ಗೆ ತರೂರ್ ಡೋಂಟ್ ಕೇರ್. ಕೇಂದ್ರದ ನಿಯೋಗದಲ್ಲಿ ಸಂಸದ ಶಶಿ ತರೂರ್ ಅವರನ್ನು ಆಯ್ಕೆ ಮಾಡಿರೋದಕ್ಕೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸಿದೆ. ನಾವು ನೀಡಿದ್ದ ಪಟ್ಟಿಯಲ್ಲಿ ಶಶಿ ತರೂರ್ ಹೆಸರೇ ಇಲ್ಲ, ಬಿಜೆಪಿ ಅವರನ್ನು ಪರಿಗಣಿಸಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಕೊಟ್ಟ ಸಂಸದರ ಪಟ್ಟಿ: ಆನಂದ್ ಶರ್ಮಾ ಕೇಂದ್ರದ ಮಾಜಿ ಸಚಿವ, ಗೌರವ್ ಗೊಗೊಯ್ ಲೋಕಸಭಾ ಸದಸ್ಯ, ಸೈಯದ್ ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯ, ರಾಜ್ ಬರ್ರಾ ಲೋಕಸಭಾ ಸದಸ್ಯ ಹೆಸರನ್ನು ಕೊಟ್ಟಿತ್ತು. ಆದರೆ ಈ ಪಟ್ಟಿಯನ್ನು ಸರ್ಕಾರ ಪರಿಗಣಿಸದೆ ಇಂಡಿ ಕೂಟದಿಂದ ಶಶಿ ತರೂರ್, ಕನಿಮೋಳಿ ಹಾಗೂ ಎನ್ಸಿಪಿಯ ಸುಪ್ರಿಯಾ ಸುಳೆ ಹೆಸರನ್ನು ಸರ್ಕಾರ ಪರಿಗಣಿಸಿದೆ. ಈ ಪಟ್ಟಿಗೆ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.
ಶಶಿ ತರೂರು ಬೇರೆ ಬೇರೆ ಎಂಪಿಗಳ ಹೆಸರನ್ನ ಇದು ಮಾಡಿದ್ದಾರೆ ಸರ್. ಅದಕ್ಕೆ ಜಯರಾಮ್ ರಮೇಶ್ ಅವರು ನಮ್ಮ ಪಾರ್ಟಿ ವತಿಯಿಂದ ಹೇಳ್ತಾರೆ. ವಿದೇಶಕ್ಕೆ ತೆರಳಲಿರುವ ಸರ್ವಪಕ್ಷ ಸಂಸದರ ಪಟ್ಟಿ ಏನಿದೆ ಆ ಪಟ್ಟಿಗೆ ಕಾಂಗ್ರೆಸ್ 4 ಸಂಸದರ ಹೆಸರನ್ನ ಕಳಿಸ್ಕೊಟ್ಟಿತ್ತು. ಮುಖ್ಯವಾಗಿ ಲೋಕಸಭೆ ವಿರೋಧ ಪಕ್ಷದ ಉಪನಾಯಕರಾಗಿರುವಂತಹ ಗೌರವ್ ಗೊಗೊಯ್, ಇದ್ರ ಜೊತೆಗೆ ಸಂಸದ ನಾಸಿರ್ ಹುಸೇನ್ ಸೇರಿದಂತೆ 4 ಜನರ ಹೆಸರನ್ನ ಸಲಹೆ ಸಜೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಬಿಜೆಪಿ ಈ ಎಲ್ಲಾ ಹೆಸರುಗಳನ್ನ ಬಿಟ್ಟು ಶಶಿ ತರೂರ್ ಅವರ ಹೆಸರನ್ನ ಆಯ್ಕೆ ಮಾಡಿಕೊಂಡಿತ್ತು. ಸರ್ಕಾರದ ಈ ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ನ ನಾಯಕ ಜಯರಾಮ್ ರಮೇಶ್ ಅವರು ಟೀಕೆಯನ್ನ ವ್ಯಕ್ತಪಡಿಸಿರುವಂತದ್ದು. ದೇಶದ ವಿಚಾರದಲ್ಲಿ ನಾವು ಒಗ್ಗಟ್ಟಾಗ್ಲಿಕ್ಕೆ ಎಲ್ಲರೂ ಕೂಡ ತಯಾರಿದ್ದೇವೆ, ಆದ್ರೆ ಬಿಜೆಪಿ ಈ ಒಂದು ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಟೀಕಿಸುವ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ತರೂರ್ ತಿರುಗೇಟು, ರಾಷ್ಟ್ರೀಯ ಹಿತಾಸಕ್ತಿಗೆ ಮುಖ್ಯ ಅಂತ ಸ್ಪಷ್ಟನೆ. ಇನ್ನು ಕೈ ಆಕ್ಷೇಪಕ್ಕೆ ಶಶಿ ತರೂರ್ ತಿರುಗೇಟು ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿರುವ ಶಶಿ ತರೂರ್ ಕಾಂಗ್ರೆಸ್ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ರಾಜಕೀಯಕ್ಕೆ ತರೂರ್ ಟೀಕೆ. ರಾಷ್ಟ್ರ ಹಿತಾಸಕ್ತಿ ಬಂದಾಗ ಹಿಂದೆ ಸರಿಯುವ ಮಾತೇ ಇಲ್ಲ. ಕೇಂದ್ರ ಸರ್ಕಾರ ನನ್ನನ್ನು ಸಮರ್ಥವಾಗಿ ಗುರುತಿಸಿ ಜವಾಬ್ದಾರಿಯನ್ನು ನೀಡಿದೆ. ಕೇಂದ್ರದ ಆಹ್ವಾನದಿಂದ ನನಗೆ ಗೌರವ ಸಿಕ್ಕಿದೆ. ಅದರಂತೆ ವಿದೇಶಕ್ಕೆ ತೆರಳುತ್ತೇನೆ ಅಂತ ತರೂರ್ ಹೇಳಿದ್ದಾರೆ. ಕಾಂಗ್ರೆಸ್ನ ಟೀಕೆಗೆ ಸಂಸದ ಶಶಿ ತರೂರ್ ತಿರುಗೇಟು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನನ್ನ ಶಕ್ತಿ ಸಾಮರ್ಥ್ಯವನ್ನ ಗುರುತಿಸಿದೆ. ದೇಶದ ವಿಚಾರ ಬಂದಂತ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗ್ಲಿಕ್ಕೆ ಮುಂದೆ ಒಂದು ಹೆಜ್ಜೆಯನ್ನು ಇಡ್ಲಿಕ್ಕೆ ಯಾವಾಗಲೂ ಕೂಡ ಸಿದ್ಧವಾಗಿರ್ತೀನಿ. ಈಗ ಕೇಂದ್ರ ಸರ್ಕಾರ ನನ್ನ ಸಾಮರ್ಥ್ಯವನ್ನ ನಂಬಿ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದೆ. ಆ ಜವಾಬ್ದಾರಿಯನ್ನ ನಾನು ಖಂಡಿತವಾಗ್ಲೂ ನಿಭಾಯಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಡುವಂತ ಕೆಲಸ ಶಶಿ ತರೂರ್ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.